ಶಾರದಾ ಶಾರದಾಂ ಭೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಮಾರ್ಚ್ ತಿಂಗಳ ಕಟಕ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 14ನೇ ತಾರೀಕಿನಂದು ರವಿಗ್ರಹ, 29ನೇ ತಾರೀಕಿನಂದು ಶನಿಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ನಾವು ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಕಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ತಿಂಗಳ 29ನೇ ತಾರೀಖಿನಂದು ಶನಿಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಅಂದರೆ ನಿಮಗೆ ಅಷ್ಟಮ ಶನಿ ಅಂತ ಹೇಳುವಂಥದ್ದು ಮುಗಿಯುತ್ತೆ. ಆದರೆ ಅದು ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು ಈ ತಿಂಗಳ 29ನೇ ತಾರೀಖಿನಂದು. ಹಾಗಾಗಿ ಅದರಿಂದ ಫಲ ಎಲ್ಲ ಪ್ರಾಪ್ತಿಯಾಗುವಂಥದ್ದು ಯಾವಾಗ ಹೇಳಿ? ಮುಂದಿನ ತಿಂಗಳಲ್ಲಿ. ಈ ತಿಂಗಳಲ್ಲಿ ನಿಮಗೆ ಅಷ್ಟಮ ಶನಿ ಅಂತ ಹೇಳುವಂಥದ್ದು ಇರುತ್ತೆ. 29ನೇ ತಿಂಗಳು ಬದಲಾವಣೆಯನ್ನು ಹೊಂದುತ್ತಾ ಇರೋದ್ರಿಂದಾಗಿ. ಹಾಗಾಗಿ ನಾವು ಮುಂದಿನ ತಿಂಗಳ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಇನ್ನು ಮುಂದೆ ಶನಿಗ್ರಹದಿಂದ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳೋದನ್ನ ನೋಡೋಣ. ಈ ಮಾಸದಲ್ಲಂತೂ ನಿಮಗೆ ಅಷ್ಟಮ ಶನಿ ಅಂತ ಹೇಳುವಂಥದ್ದು ಇರುವುದರಿಂದ ಈಗ ಆ ವಿಚಾರದಲ್ಲಿ ನಾವು ಯೋಚನೆ ಮಾಡುವಂಥದ್ದು ಬೇಡ. ಇನ್ನು ಗತ ಮಾಸದಲ್ಲಿ ಹೇಳಿದಂತಹ ಅನೇಕ ಫಲಗಳು ನಿಮಗೆ ಈ ಮಾಸದಲ್ಲಿಯೂ ಕೂಡ ಪ್ರಾಪ್ತಿಯಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಉಂಟಾಗುತ್ತೆ. ಅಂದರೆ ಮನೆಗೆ ಸಂಬಂಧಪಟ್ಟಿರುವಂತಹ ಏನಾದರೂ ವಿವಾದಗಳಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುತ್ತೆ. ಅಥವಾ ಇನ್ನು ಮನೆಯನ್ನು ಕೊಂಡುಕೊಳ್ಬೇಕು ಅಂತ ಹೇಳಿ ಏನಾದರೂ ಯೋಚನೆ ಮಾಡ್ತಿದ್ರೆ ಅದಕ್ಕೂ ಕೂಡ ಈ ಮಾಸದಲ್ಲಿ ಅವಕಾಶ ಇದೆ. ಬೃಹಸ್ಪತಿ ಗ್ರಹ ನಿಮಗೆ ಏಕಾದಶ ಭಾವ ಲಾಭಸ್ಥಾನದಲ್ಲಿ ಸ್ಥಿರವಾಗಿರುವುದರಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಂತಹ ಅಡೆತಡೆಗಳು ನಿವಾರಣೆ ಆಗುತ್ತೆ. ಅಂದರೆ ಏನೇ ಕೆಲಸ ಮಾಡುವುದಕ್ಕೆ ಹೋದ್ರೂ ಕೂಡ ಅದರಲ್ಲಿ ವಿಘ್ನಗಳೆಲ್ಲ ಉಂಟಾಗ್ತಿತ್ತಲ್ಲ, ಅದೆಲ್ಲ ನಿವಾರಣೆ ಅಂತ ಹೇಳುವಂಥದ್ದು ಆಗತ್ತೆ. ನಿಮಗೆ ಉದ್ಯೋಗದಲ್ಲಿ ನೂತನವಾದ ಜವಾಬ್ದಾರಿ ಪ್ರಾಪ್ತಿಯಾಗುತ್ತೆ. ಏನೋ ಒಂದು ಉದ್ಯೋಗ ಮಾಡ್ತಾ ಇರ್ತೀರಲ್ಲ, ಅದರಲ್ಲಿ ನಿಮಗೆ ಇನ್ನೂ ಒಂದಷ್ಟು ಜವಾಬ್ದಾರಿಗಳು ಪ್ರಾಪ್ತಿಯಾಗುತ್ತೆ. ನೀವು ಮಾಡ್ತಿರುವಂತಹ ಉದ್ಯೋಗದಲ್ಲಿ ಪ್ರಗತಿ ಅನ್ನುವಂಥದ್ದು ಉಂಟಾಗುತ್ತೆ. ನಿಮಗೆ ಒಂದು ಶುಭ ಸುದ್ದಿ ಉಂಟು. ಅದೇನು ಅಂತ ಹೇಳಿದರೆ, ನಿಮಗೆ ಅತ್ಯಂತ ಅದ್ಭುತವಾದಂತಹ 45 ದಿನಗಳು ಇದ್ದಾವೆ. ಈ 45 ದಿನಗಳಲ್ಲಿ ನೀವು ಜೀವನದಲ್ಲಿ ಯಾವತ್ತೂ ಕೂಡ ನೋಡದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಯಾವಾಗಿಂದ ಅಂತ ಹೇಳಿದರೆ, ಈ ಮಾರ್ಚ್ 29ನೇ ತಾರೀಖಿನಿಂದ ಹಿಡಿದು ಒಂದು ಮೇ ತಿಂಗಳ ಅರ್ಧದವರೆಗೂ ಕೂಡ ನಿಮಗೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುವುದಕ್ಕೆ ಅವಕಾಶ ಇದೆ. ಇಲ್ಲಿವರೆಗೆ ನಿಮಗೆ ಅಷ್ಟಮ ಶನಿ ಅಂತ ಹೇಳುವಂಥದ್ದು ಇತ್ತು. ಈ ತಿಂಗಳು ಕೊನೆಗೆ ಅದು ಮುಗಿಯುತ್ತೆ. ಅದಾದ್ಮೇಲೆ ಏನು ಹೇಳಿ, ಬೃಹಸ್ಪತಿ ಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆ. ಹಾಗಾಗಿ ಇದಿಷ್ಟನ್ನು ಕೂಡ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು 45 ದಿನಗಳು, ಯಾವಾಗ ಈ ತಿಂಗಳ ಕೊನೆಯಿಂದ ಹಿಡಿದು ಒಂದು ಮೇ ಅರ್ಧದವರೆಗೂ ಕೂಡ, ಅಂದರೆ ಈ ಒಂದು 45 ದಿನಗಳಲ್ಲಿ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅದಕ್ಕೋಸ್ಕರ ಆ ವಿಚಾರವನ್ನು ನಾನು ಈಗಲೇ ಹೇಳ್ತಾ ಇದ್ದೀನಿ. ನೀವೇನೋ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ, ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಆಗಿರಬಹುದು, ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಆಗಿರಬಹುದು, ಈ ಹಿಂದಿನಿಂದಲೂ ನೀವು ಪ್ರಯತ್ನ ಮಾಡ್ಕೊಂಡು ಬಂದಿದ್ರೆ ಆ ಪ್ರಯತ್ನವನ್ನು ಮುಂದುವರಿಸಿ. ಈ ತಿಂಗಳ ಅಂತ್ಯದಿಂದ ಹಿಡಿದು ಆ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಯಶಸ್ಸು ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ. ಒಟ್ಟು 45 ದಿನಗಳ ಕಾಲ. ನಾನು ಯಾವಾಗಲೂ ಕೂಡ ಈ ಮಾತನ್ನು ಹೇಳ್ತಾ ಇರ್ತೀನಿ. ಏನು ಅಂತ ಹೇಳಿ ಅಂದರೆ, ನಾವು ಯಾವಾಗಲೂ ಕೂಡ ಪ್ರಯತ್ನ ಪಡ್ತಾ ಇರಬೇಕು. ನಾವು ಯಾವಾಗಲೂ ಕೂಡ ಕುಣಿತಾ ಇರಬೇಕು. ಯಾವಾಗ ನಮ್ಮ ಕಡೆ ಫೋಕಸ್ ಲೈಟ್ ಬರುತ್ತೆ ಅಂತ ಹೇಳಿ ಹೇಳುವುದಕ್ಕಾಗುವುದಿಲ್ಲ. ಅದು ಬಂದಂತಹ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡಿದರೆ ಅದು ಜನಕ್ಕೆ ಕಾಣುತ್ತೆ ಅಲ್ವಾ? ಆ ರೀತಿಯಾಗಿ ಅದೇ ಫೋಕಸ್ ಲೈಟ್ ನನ್ನ ಕಡೆ ಬರುವವರೆಗೂ ನಾನು ಸುಮ್ಮನೆ ಕೂತಿರ್ತೀನಪ್ಪ, ಹೇಗೂ ಕಾಣ್ತಾ ಇಲ್ಲಲ್ಲ ಅಂತ ಹೇಳಿ ನಾವು ಸುಮ್ಮನೆ ಕೂತಿದ್ರೆ ಅದು ಯಾವತ್ತು ನಮ್ಮ ಕಡೆ ಫೋಕಸ್ ಲೈಟ್ ಬರುತ್ತೆ ಅಂತ ಹೇಳಿ ಹೇಳೋದಕ್ಕಾಗೋದಿಲ್ಲ. ಅದು ಬಂದಿರುವಾಗ ನಾವು ಇನ್ನು ಸುಮ್ಮನೆ ಕೂತ್ಕೊಂಡಿರ್ತೀವಿ. ಅವಾಗ ಜನ ಇವನು ಏನು ಮಾಡ್ತಾ ಇಲ್ಲ ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ. ತಾತ್ಪರ್ಯ ಏನು?
ನಾವು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರಬೇಕು. ಅದೃಷ್ಟ ಅಂತ ಹೇಳೋದು ಯಾವಾಗ ನಮ್ಮ ಕಡೆ ಬರುತ್ತೆ ಅಂತ ಹೇಳಿ ಹೇಳುವುದಕ್ಕಾಗುವುದಿಲ್ಲ. ಹಾಗಾಗಿ ಇಲ್ಲಿವರೆಗೂ ನೀವು ಪ್ರಯತ್ನ ಮಾಡ್ತಾ ಬಂದಿದ್ದೀರಲ್ಲ, ಈ 45 ದಿನ ನಿಮ್ಮ ಪಾಲಿಗೆ ಅತ್ಯಂತ ಅದ್ಭುತವಾದ ದಿನಗಳು, ಈ ತಿಂಗಳ 29ನೇ ತಾರೀಖಿನಿಂದ ಹಿಡಿದು. ಹಾಗಾಗಿ ನೀವು ಈ ಎಲ್ಲ ಪ್ರಯತ್ನವನ್ನು ಕೂಡ ಮುಂದುವರಿಸಿ. ಈ 45 ದಿನಗಳಲ್ಲಿ ನಿಮ್ಮ ಅನೇಕ ಆಸೆಗಳು ಈಡೇರುತ್ತೆ. ಗುರುಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಅಕುಪ್ಯಂಚ ಲಾಭೆ ಗುರೌ ಕಿನ್ನ ಲಭ್ಯಂ ವದಂತ್ಯಷ್ಟ ಧೀಮಂತ ಮನ್ಯೇ ಮುನೀಂದ್ರಾಹ ಪಿತುರ್ಭಾರಭೃತ್ ಸ್ವಾಂಗಜಾಸ್ತಸ್ಯ ಪಂಚ ಪರಾರ್ಥಸ್ತರರ್ಥೋ ನಚೇದ್ ವೈಭವಾಯ ಅಂತ ಹೇಳಿರುವಂಥದ್ದು. ಅಕುಪ್ಯಂಚ ಲಾಭೆ ಗುರೌ ಕಿನ್ನ ಲಭ್ಯಂ, ಬೃಹಸ್ಪತಿ ಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆ ಅಂತ ಹೇಳಿ ಆದರೆ ಕಿನ್ನ ಲಭ್ಯಂ, ಏನು ಸಿಗದಿಲ್ಲ ಅಂತ ಹೇಳಿ ಕೇಳಿರುವಂಥದ್ದು. ಅಂದರೆ ಎಲ್ಲರೂ ಕೂಡ ಸಿಗತ್ತೆ ಅಂತ, ನೀವೇನೇನು ಬಯಸ್ತಾ ಇದ್ದೀರೋ ಅದೆಲ್ಲ ಪ್ರಾಪ್ತಿಯಾಗುವುದಕ್ಕೆ ಈ ತಿಂಗಳ ಕೊನೆಯಿಂದ ಹಿಡಿದು 45 ದಿವಸಗಳ ಕಾಲ ಅವಕಾಶ ಉಂಟು. ಹಾಗಾಗಿ ನಾನು ಅದನ್ನು ಮುಂಚೆನೇ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ನೀವು ಪ್ರಯತ್ನ ಮಾಡೋದನ್ನು ಮುಂದುವರಿಸಬೇಕು. ಅಲ್ಲಿ ನಿಮ್ಮ ಎಲ್ಲ ಆಸೆಗಳು ಕೂಡ, ನಿಮ್ಮ ಎಲ್ಲ ಕನಸುಗಳು ಕೂಡ ನನಸಾಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಇದೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಶುಭ ಫಲಗಳು. ಈಗ ನೀವು ಈ ಮಾಸದಲ್ಲಿ 1-2-3 ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು. ಅಲ್ಲಿಗೆ ಇದನ್ನು ಯೋಚನೆ ಮಾಡಿದವಾಗ ಏನು ಹೇಳಿ, ಈ ಮಾಸ ಒಂದು ಲೆಕ್ಕದಲ್ಲಿ ನಿಮಗೆ ಮಧ್ಯಮವಾಗೇ ಇದೆ. ಕೆಲವೊಂದು ಶುಭ ಫಲ ಇದೆ, ಕೆಲವೊಂದು ವಿಚಾರದಲ್ಲಿ ಜೋಪಾನವಾಗಿಯೂ ಇರಬೇಕಾಗುತ್ತೆ. ಆದರೆ ಈ ತಿಂಗಳ ಕೊನೆಯಿಂದ ಹಿಡಿದು 45 ದಿವಸದಲ್ಲಿ ನಿಮಗೆ ಅದ್ಭುತವಾದ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಈಗ ಈ ತಿಂಗಳಲ್ಲಿ ಏನೇನು ವಿಚಾರದಲ್ಲಿ ಜೋಪಾನವಾಗಿರಬೇಕು ಅದನ್ನು ನೋಡೋಣ. ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಅಂದರೆ ಈ ಮಂಡಿ ನೋವು ಇಂಥದ್ದೆಲ್ಲ ಇದ್ದಂತಹ ಪಕ್ಷದಲ್ಲಿ ಈ ಮುಂಚೆಯಿಂದಲೂ ಕೂಡ ಅದಕ್ಕೆಲ್ಲ ನೀವು ಸರಿಯಾಗಿ ಔಷಧಿಯನ್ನು ತೆಗೆದುಕೊಳ್ಳುವಂಥದ್ದು, ಅದಕ್ಕೆ ವೈದ್ಯರು ಯಾವ ರೀತಿಯಾಗಿ ಹೇಳಿದ್ದಾರೋ ಆ ರೀತಿಯಾಗಿ ನಡೆದುಕೊಳ್ಳಬೇಕಾಗತ್ತೆ. ಇನ್ನು ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಸಾಹಸ ಮಾಡುವುದಕ್ಕೆ ಹೋಗಬಾರ್ದು. ಅಂದರೆ ಏನು ಹೇಳಿ, ವಾಹನದಲ್ಲಿ 2 ಚಕ್ರ ಇರುತ್ತೆ, ನಾನು ಒಂದೇ ಚಕ್ರದಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗುವಂಥದ್ದಾಗಿರಬಹುದು. ಅಥವಾ ಊರಿನ ಜನ ಎಲ್ಲ ನನ್ನ ಕಡೆನೇ ತಿರುಗಿ ನೋಡಬೇಕು, ಅಷ್ಟು ಸ್ಪೀಡಾಗಿ ಹೋಗ್ತೀನಿ ಅಂತ ಹೇಳಿ ಹೋಗುವಂಥದ್ದಾಗಿರಬಹುದು. ಈ ರೀತಿಯಾಗಿ ವಾಹನಗಳ ವಿಚಾರದಲ್ಲಿ ಸಾಹಸ ಮಾಡುವುದಕ್ಕೆ ಹೋಗಬೇಡಿ. ನೀವು ನಿಮ್ಮ ಪಾಡಿಗೆ ಅದನ್ನು ನಿಮ್ಮ ಒಂದು ಕೆಲಸಕ್ಕೆ ಬಳಸ್ಕೊಂಡ್ರೆ ಅವಾಗೇನು ಸಮಸ್ಯೆ ಇಲ್ಲ. ನೀವೇನೋ ಒಂದು ಅದರಲ್ಲಿ ಸಾಹಸ ಮಾಡ್ತೀನಿ ಅಂತ ಹೇಳಿ ಹೋದರೆ, ಈಗ ಅಷ್ಟಮದಲ್ಲಿ ಶನಿ ಇರುವಂಥದ್ದು, ಅದು ಕೊನೆಯ ಒಂದು ತಿಂಗಳು ಇದು. ಹಾಗಾಗಿ ಅಂಥ ಸಾಹಸಗಳನ್ನೆಲ್ಲ ಮಾಡುವುದಕ್ಕೆ ಹೋಗಬೇಡಿ ವಾಹನದ ವಿಚಾರದಲ್ಲಿ. ಇನ್ನು ದುಡ್ಡಿನ ವ್ಯವಹಾರ ಮಾಡುವಾಗ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಏನೋ ಒಂದು ಯಾರೋ ಕೇಳ್ತಾರೆ 100 ರೂಪಾಯಿನ ತೆಗೆದುಕೊಡ್ತೀನಿ ಅಂತ ಹೇಳಿ ಹೋಗ್ತೀರಿ, 100 ರೂಪಾಯಿ ತೆಗಿತೀರಿ, ಜೇಬಲ್ಲಿ ಇನ್ನೊಂದು ನೋಟು ಕೆಳಗಡೆ ಬಿದ್ದೋಗುತ್ತೆ, ನಿಮ್ಗೆ ಗೊತ್ತೇ ಆಗುವುದಿಲ್ಲ. ಆ ರೀತಿ ಆಗುವಂಥದ್ದು ಇರಬಹುದು. ಅಥವಾ ಯಾರಿಗೋ 100 ರೂಪಾಯಿ ಕೊಡಬೇಕಾಗಿರುತ್ತೆ, ತೆಗೆದುಕೊಡ್ತೀರಿ, ಅದು 200 ರೂಪಾಯಿ ನೋಟ್ ಆಗಿರುತ್ತೆ, ನಿಮ್ಗೆ ಅವಾಗ ಗೊತ್ತೇ ಆಗೋದಿಲ್ಲ 100 ರೂಪಾಯಿ ನೋಟು ಅಂತ ಹೇಳಿ ತೆಗೆದುಕೊಡ್ತೀರಿ. ಒಟ್ಟಲ್ಲಿ ಈ ಥರ ಹಣಕಾಸಿನ ವ್ಯವಹಾರ ಮಾಡುವಾಗ ದುಡ್ಡು 4 ಸಲ ಎಣಿಸ್ಕೊಂಡು ವ್ಯವಹಾರ ಮಾಡಿ. ಇವೊಂದು 2-3 ವಿಚಾರದಲ್ಲಿ ನೀವು ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ, ಮತ್ತು ಈ ತಿಂಗಳು ಕೂಡ ಮಧ್ಯಮವಾಗಿದೆ, ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಇಲ್ಲ. ಇದಾದ ಮೇಲೆ ಈ ತಿಂಗಳ ಕೊನೆಯಿಂದ ಹಿಡಿದು 45 ದಿವಸಗಳ ಕಾಲ ಎಲ್ಲ ವಿಚಾರದಲ್ಲಿಯೂ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಈಗ ಇದನ್ನೆಲ್ಲ ನಾವು ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಮಂಡಿ ನೋವು ಕಾಡುವುದಕ್ಕೆ ಅವಕಾಶ ಇದೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ, ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ದುಡ್ಡಿನ ವ್ಯವಹಾರ ಮಾಡುವಾಗ ನೀವು ಜೋಪಾನವಾಗಿರಬೇಕಾಗತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ, ಮುಂದೆ ತುಂಬ ಚೆನ್ನಾಗಿದೆ. ನಿಮ್ಮಲ್ಲಿ ಅನೇಕ ಜನ ಹೇಳ್ತಾ ಇರ್ತೀರಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ. ಅದೆಲ್ಲ ಬಗೆಹರಿಯುವುದಕ್ಕೆ ನೋಡಿ ಆ ಒಂದು 45 ದಿವಸದಲ್ಲಿ ಅವಕಾಶ ತುಂಬ ಇದೆ. ಯಾಕೆ ಅಂತ ಹೇಳಿ ಆದರೆ ಇಲ್ಲಿವರೆಗೂ ಕೂಡ ಬೃಹಸ್ಪತಿ ಗ್ರಹ ಏಕಾದಶ ಭಾವದಲ್ಲೇ ಸ್ಥಿರವಾಗಿತ್ತು. ಆದರೆ ಏನಾಗಿದೆ, ಶನಿ ಗ್ರಹ ಅಷ್ಟಮದಲ್ಲಿತ್ತು, ಅಷ್ಟಮ ಶನಿ ಅಂತ ಹೇಳುವಂಥದ್ದು ನಡೀತಾ ಇತ್ತು. ಆದರೆ ಈ ತಿಂಗಳ ಕೊನೆಗೆ ಅಷ್ಟಮ ಶನಿ ಮುಗಿಯುತ್ತೆ. ಬೃಹಸ್ಪತಿ ಗ್ರಹ ಮೇವರೆಗೂ ಕೂಡ, ಮೇ ಅರ್ಧದವರೆಗೂ ಕೂಡ ಏಕಾದಶ ಭಾವದಲ್ಲೇ ಸ್ಥಿತವಾಗಿರುತ್ತೆ. ಹಾಗಾಗಿ ಆ ಮಧ್ಯದ ಒಂದು 45 ದಿವಸ ಇದೆಯಲ್ಲ,
ಅದರಲ್ಲಿ ಗುರುಗ್ರಹ ಅತ್ಯಂತ ಉತ್ತಮವಾಗಿದೆ. ಈ ಕಡೆ ಶನಿಗ್ರಹದಿಂದ ಉಂಟಾಗುತ್ತಿದ್ದಂತಹ ಸಮಸ್ಯೆಗಳು ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ಆ ಒಂದು 45 ದಿವಸದಲ್ಲಿ ನಿಮಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಉಂಟಾಗುತ್ತಿದ್ದಂತಹ ಸಮಸ್ಯೆಗಳೆಲ್ಲ ಬಗೆಹರಿಯುವುದಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಆ ಒಂದು ಸಮಯವನ್ನು ನೀವು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.